ಎಸ್. ಈಗ ಇದು ನೀವು ಕಣ್ಣಿಗೆ ಕಟ್ಕೊಂತೀರಾ, ಒಂದಷ್ಟು ಥಿಂಗ್ಸ್ ಅನ್ನ ನಾನು ತಗೊಂಬಂದು ಇಡ್ತೀನಿ, ಕೊಡಿ ಕೊಡಿ ಅಂತ ಹೇಳ್ಬಿಟ್ಟು ಫೈಂಡ್ ಔಟ್ ಮಾಡಿ. ಅರ್ಥ ಆಯ್ತು, ಕೊಡಿ. ಏನ್ ಇಡ್ತೀರಾ? ಇರಿ ವಸ್ತುಗಳ? ಏನಾದ್ರೂ ಆಗಿರ್ಬೋದು. ಓಕೆ ಓಕೆ ಓಕೆ. ಈಗ ತಗೊಳ್ಳಿ. ಅಂದ್ರೆ ಅಟ್ಲೀಸ್ಟ್ ಒಂದು ಕ್ಲೂ ಕೊಡ್ಬೋದಾ ಏನು ಅಂತ? ಅಂದ್ರೆ ವಸ್ತು ಅಂದ್ರೆ ಯಾವ ತರ ಸ್ಮೆಲ್ ವಸ್ತು? ನೋಡ್ಬೋದು. ಗ್ಯಾಪ್ ಅಲ್ಲಿ ಸಿಕ್ಕಿದ್ದೆ ಅಂತ ಹೇಳ್ಬಿಟ್ಟು ಆಮೇಲೆ ಎತ್ಬಿಟ್ಟು ನೋಡಂಗಿಲ್ಲ. ಇಲ್ಲ ಇಲ್ಲ. ಓ, ಜಿಂಜರು. ಗೊತ್ತಾಯ್ತಾ? ಕೊಡಿ. ಸ್ಮೆಲ್ ಇದು ಮಾಡಿದ್ರೆ ಗೊತ್ತಾಗತ್ತಲ್ಲ. ಸೂಪರ್. 1 ಪಾಯಿಂಟ್ ನಿಮ್ಗೆ. ಎಸ್. ಸೊ ಇದೆಲ್ಲ ವೆಜಿಟೇಬಲ್ಸಾ? ಹಂಗೇನಿಲ್ಲ, ಬೇರೆ ಬೇರೆ ಏನೋ ಬರುತ್ತೆ. ಏನ್ರಿ ಇದು? ವೆಜಿಟೇಬಲ್ ಪಕ್ಕ, ಬಟ್ ಯಾವ್ದು ಅಂತ ಗೊತ್ತಾಗ್ತಿಲ್ಲ. ಯಾವ್ದಿದು? ಇದು ಒಟ್ನಲ್ಲಿ ಒಂದು ವೆಜಿಟೇಬಲ್. ಹೆಸರೇನದು? ವೆಜಿಟೇಬಲ್ ಹೆಸರೇನದು? ಏನಂತಾರೆ ನಾವು ಉದ್ದಕ್ಕೇನೋ ಇದು ಪಲ್ಯ ಮಾಡ್ತಾರಲ್ಲ ಯಾರಿಗೆ, ಬೀನ್ಸ್ ಪಲ್ಯ ತರ ಒಂದ್ ಪಲ್ಯ ಮಾಡ್ತಾರೆ ಇದಕ್ಕೆ. ಹೇಳಿ, ಹೆಸರು ಹೇಳಿ. ಚಿಗಡಿಕಾಯ ಇದು? ಇಲ್ಲ ಅಲ್ವಾ? ಅದೇನೋ ಏನೋ ಕಾಯಿ ಬರುತ್ತೆ ಇದು. ಏನಿದ್ದು ಹೇಳಿ? ಅದೇ ಅದು ಚಿಗಡಿಕಾಯ. 100%. ಗೋರಿಕಾಯಿ ಕರೆಕ್ಟ್. ಚಿಗಡಿಕಾಯಿ ಕೂಡ ಅಂತಾರೆ. ಇಲ್ಲ, ಅದು ಬ್ರಾಡ್ ಬರುತ್ತೆ ಚಿಗಡಿಕಾಯಿ, ಕರೆಕ್ಟ್. ಅಗಲ ಜಾಸ್ತಿ ಇರುತ್ತೆ ಚಿಗಡಿಕಾಯಿ, ಕರೆಕ್ಟ್. ಎಸ್, ತಗೊಳ್ಳಿ. ಇದು ಫ್ರೈಡ್ ರೈಸ್ ಯೂಸ್ ಮಾಡ್ತಾರೆ. ಏನು? ಸ್ಪ್ರಿಂಗ್ ಆನಿಯನ್, ಕರೆಕ್ಟಾ? ನಮ್ಮವ್ರ ಪ್ರೊಡಕ್ಷನ್ ಅವ್ರು ಸರಿ ಇಲ್ಲ ಅನ್ಸುತ್ತೆ. ಇದು ಎರಡರಲ್ಲಿ ಒಂದಿರ್ಬೋದು. ಕ್ಯಾರೆಟ್ ಇಲ್ಲ ರ್ಯಾಡಿಶ್ ಇರುತ್ತೆ. ಟೇಸ್ಟ್ ಮಾಡ್ಬೋದಾ? ರ್ಯಾಡಿಶ್, ಮುಲ್ಲಂಗಿ. ತಗೊಳ್ಳಿ. ಇದೇನಪ್ಪ ಕಷ್ಟ, ಇದು ಕಂಡುಹಿಡಿಯೋದು ಗೊತ್ತಾಗಲ್ಲ ರೀ. ಇದ್ಮೇಲೆ ಏನೋ ಒಂದು ಸೊಪ್ಪಿರಬೇಕಲ್ವಾ? ಇದು ಖಾರ ಆಯ್ತಲ್ಲ ಸ್ವಲ್ಪ. ಉಪ್ಪು ಖಾರ. ಮುಲ್ಲಂಗಿದು ಜುಟ್ಟು. ಮುಲ್ಲಂಗಿ ಜುಟ್ಟು ಕರೆಕ್ಟಾ? ಇದು ತಿಂದ ಮೇಲೆ ಗೊತ್ತಾಯ್ತು ಅದು. ಇದ್ರ ಹೆಸರು ನನಗೆ ಇದು ಒಟ್ಟಿನಲ್ಲಿ ಬಟಾಣಿ ಫ್ಯಾಮಿಲಿ ಅಂತ ಗೊತ್ತು, ಬಟ್ ಹೆಸರು ಗೊತ್ತಾಗ್ತಿಲ್ಲ ನನಗೆ. ನಂಗೆ ಹೆಸರು ಗೊತ್ತಿಲ್ಲ. ಕಂಡಿಡಿಬೇಕಾಗಿರೋದು ನೀನು. ನಂಗೆ ಹೆಸರು ಪಕ್ಕ ಗೊತ್ತಿಲ್ಲ ನನ್ಗೆ ಹೆಸರು ಅದ್ರದ್ದು, ಬಟ್ ಬಟಾಣಿ ಫ್ಯಾಮಿಲಿ ಅಷ್ಟು ಗೊತ್ತು. ನೋಡಿ, ನಂಗೆ ಕೋಸ್ ಇಷ್ಟ ಇಲ್ಲ ರೀ. ಕೋಸ್ ಅಲ್ಲ ಅದು. ಮತ್ತೆ ಕೋಸ್ ತಾನೆ? ನಂಗೆ ಇಷ್ಟ ಇಲ್ಲ ಇದು. ನಮ್ಮಮ್ಮ ಬೈತಿರ್ತಾರೆ ತಿನ್ಬೇಕು ಇಷ್ಟ ಇಲ್ಲ ಅಂದ್ರು ಅಂತ. ನನಗಿದೆ ಇಷ್ಟ ಇಲ್ಲ, ಬಟ್ ಹೆಸರು ನಂಗೆ ಗೊತ್ತಿಲ್ಲ ಇದ್ರದ್ದು. ಸೀಮೆ ಬದನೆಕಾಯಿ, ಕರೆಕ್ಟ್. ನಂಗೆ ಗೊತ್ತಿಲ್ಲ, ಇದು ನಿಜವಾದ ಗೊತ್ತಿಲ್ಲ. ನನ್ನ ಪಾಯಿಂಟ್ ಹೋಯ್ತಿದೆ, ಹೆಸರು ಗೊತ್ತಾಗಲ್ಲ. ಕೊಡ್ರಿ ಬೇಗ. ತೊಂಡೆಕಾಯಿ ತಗೊಳ್ಳಿ. ಮಣ್ಣಿದೆ. ಒಟ್ಟಿನಲ್ಲಿ ಆಲೂಗಡ್ಡೆ ಇರಬೇಕು, ಸ್ವೀಟ್ ಪೊಟ್ಯಾಟೊ ಇರಬೇಕು, ಅದೇ ಫ್ಯಾಮಿಲಿ ಯಾವ್ದಾರು ಒಂದು. ಗೆಣಸಾ? ಏನ್ ಗೆಣಸು? ನೆಕ್ಸ್ಟ್ ಒಟ್ಟಿನಲ್ಲಿ ಏನೋ ಒಂದು ಗೆಣಸು. ಇದು ಸಾಂಬಾರ್ ಈರುಳ್ಳಿ. ಅಡಿಗೆ ಚೆನ್ನಾಗಿ ಮಾಡ್ತೀರಾ ಅನ್ಸುತ್ತೆ. ಹೋಗ್ತೀನಲ್ಲ ತರಕಾರಿ ತರಕ್ಕೆ ಮಮ್ಮಿ ಜೊತೆ, ಮಮ್ಮಿ ಇದ್ರ ಜೊತೆ. ಇದು ನವಿಲ್ ಕೋಸಾ? ತಪ್ಪ ಸರಿನಾ? ಬಿಟ್ಟಿದ್ದೀರಾ ಅಂತ ಒಂದು ಅರ್ಥ ಆಗ್ತಿಲ್ಲ. ಗೆಣಸು ಈ ತರ ಹಂಗು, ಆಮೇಲೆ ಸೀಮೆ ಬದನೆಕಾಯಿ. ಏನ್ರಿ ಇಲ್ಲ ಕೊಡ್ತೀರಾ? ಮೆಣಸಿನ್ಕಾಯಿ ತಗೊಳ್ಳಿ. ಇದಾ ಏನಿದು? ಟ್ಯಾಪಿಯೋಕಾ, ಕರೆಕ್ಟ್ಲಾ? ಓಕೆ, ಈಗ
ನೀವು ಸಾಕಷ್ಟು ಜನ ಹುಡುಗಿರಿಗೆ ಹೂ ಕೊಟ್ಟಿರ್ತಾರೆ ಅಥವಾ ಹುಡುಗಿರು ನಿಮ್ಗೆ ಹೂ ಕೊಟ್ಟಿರ್ತಾರೆ. ಎಸ್, ಈ ಹೂಗಳ ಹೆಸರೇನು? ಈ ಡೆಕೋರೇಷನ್ ಫ್ಲವರ್ಸ್ ಇದು. ಹಾ? ಹೌದು, ಒಂದೊಂದಕ್ಕೂ ಒಂದೊಂದು ಹೂವ ಹೆಸರಿದೆ. ಒಂದೇ ಫ್ಯಾಮಿಲಿ ಇದೆಲ್ಲ. ಒಂದೇ ಫ್ಯಾಮಿಲಿ. ಮತ್ತೆ ಬಟ್ ಇವಾಗ ಒಂದೇ ಫ್ಯಾಮಿಲಿ ಅಂದ್ರೆ ನಿಮ್ಮ ಹೆಸರು, ನಿಮ್ಮ ಅಣ್ಣನ ಹೆಸರು? ನಾನು ಹಂಗೆ ಹೇಳ್ತಿಲ್ಲಪ್ಪ, ನಾನು ಹೇಳ್ತಿರೋದು ಇದೆಲ್ಲ ಒಂದೇ ಫ್ಲವರ್, ಬೇರೆ ಬೇರೆ ಕಲರು. ಹೌದು, ಹೆಸರುಗಳಲ್ಲಿ ಹೆಸರು ನಂಗೆ ಗೊತ್ತಿಲ್ಲ ಅದ್ರದ್ದು. ಇದು ಡೆಕೋರೇಷನ್ ಬೊಕೆಗೆ ಯೂಸ್ ಮಾಡ್ತಾರೆ. ಇದು ಬೊಕೆ, ಆಮೇಲೆ ಮದ್ವೆ ಮಂಟಪದಲ್ಲಿ ಹೆಸರುಗಳು ಗೊತ್ತಿಲ್ಲ. ಹೆಸರು ಒಂಚೂರು ಗೊತ್ತು. ಟ್ರೈ ಮಾಡ್ತೀರಾ? ನಿಮ್ಗೆ ಗೊತ್ತಾ? ನನಗೆ ಗೊತ್ತು. ಹೇಳಿ. ಅದ ಹೆಂಗ್ ಹೇಳ್ತೀನಿ, ನನಗೆ ಗೊತ್ತಿಲ್ಲ, ನಿಜವಾದ ಹೆಸರೇ ಗೊತ್ತಿಲ್ಲ. ಅದು ಬಿಳಿ ಅರಳೆ ಅಂತ. ಇದು ಓಕೆ. ವೈಟ್ಗಿರೋದು. ಕೆಂಪು ಅರಳೆ ಅದು. ಇದು ಅಲ್ಲ, ನಾನು ಹಂಗೆ ಅನ್ಕೊಂಡೆ. ಜರ್ಬರ ಅಂತ ಇದು. ಓ, ಬೇರೆ ಬೇರೆ ಫ್ಯಾಮಿಲಿನ ಇದೆಲ್ಲ. ಜರ್ಬರ ಅಂತೆ. ಜರ್ಬರ ಆಡಿಯನ್ಸ್ ಗೊತ್ತಾಗ್ಲಿ. ಜರ್ಬರ ಇದು. ಇದು ಸೂರ್ಯ ಅರಳೆ ಅಂತೆ. ಇದು ಸೂರ್ಯ ಅರಳೆ. ಇದು ಇದು ಬಿಳಿ ಅರಳೆ. ಇದು ಬಿಳಿ ಅರಳೆ. ಇದು ಕೇಸರಿ. ಇದು ಜೈ ಶ್ರೀರಾಮ್. ಕೇಸರಿ ಹೆಸರೇ ಕೇಸರಿನಾ? ಹೆಸರೇ ಕೇಸರಿ ಅಂತೆ. ಅಂದ್ರೆ ಕೇಸರಿ ಅರಳೆ ಅಂತ ಇರ್ಬೋದು, ಐ ಥಿಂಕ್. ಸೇಮ್ ಫ್ಯಾಮಿಲಿ ರೀ. ಅದೇನೆ ಒಂದೊಂದು. ಜರ್ಬರ. ಜರ್ಬರ. ಓಕೆ, ನಿಮ್ಗೂ ಗೊತ್ತಿರಲಿಲ್ಲ ಇದು. ಇದು ಹೆಂಗ್ ಗೊತ್ತಾಗತ್ ನನ್ಗೆ? ಥ್ಯಾಂಕ್ ಯು ಹೂ ಕೊಟ್ಟಿದ್ದಕ್ಕೆ. ಇದು ಒಂದು ಮಾರ್ಕ್ಸ್ ಹೋಯ್ತು ನಂದು. ಇದು ಒಂದು ಮಾರ್ಕ್ಸ್ ಹೋಯ್ತು. ಹಾಗೆ ಸೀಮೆ ಬದನೆಕಾಯಿ. ಅದು ಬಿಟ್ರೆನೆಲ್ಲ ಆಲ್ಮೋಸ್ಟ್ ಕೊನೆಯಲ್ಲಿ ದೃಷ್ಟಿ ತೆಗಿಯಕ್ಕೆ. ವೀಕ್ಷಕರೇ, ನಿಮ್ ಕಡೆಯಿಂದ ನಮ್ಮ ಮಂಜುನಾಥ್ ಅವ್ರು ತೆಗಿತಾರೆ ದೃಷ್ಟಿ. ಖಂಡಿತವಾಗ್ಲೂ ತೆಗಿತೀನಿ. ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ ಅಂಡ್ ಯೂಸ್ಫುಲ್ ಇನ್ಫಾರ್ಮೇಶನ್ ಅನ್ನ ತಿಳಿಸ್ಕೊಟ್ರಿ. ಹೆಂಗ್ ಅನ್ನಿಸ್ತು ಇವತ್ತಿನ ನಮ್ಮ ಬಾಸ್ ಟಿವಿ ಇಂಟರ್ವ್ಯೂ? ಚೆನ್ನಾಗಿತ್ತು, ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಬಹಳಷ್ಟು ಮಾತಾಡ್ಬಿಟ್ಟೆ ಅನ್ಸುತ್ತೆ. ನಾನು ಇಷ್ಟು ಯೂಶಲಿ ಮಾತಾಡಲ್ಲ ನಾನು. ನೀವು ನನಗೆ ಪಕ್ಕದಲ್ಲಿ ಗನ್ ಇಟ್ಬಿಟ್ಟು ಹೆದರ್ಸಿ ಮಾತಾಡ್ಸಿದ್ದೀರಾ. ಎಲ್ಲಿ? ಅದ್ ಕೆಳಗೆ, ಐ ಮೀನ್ ಅಲ್ಲಿ ಹಿಂದೆ ಗನ್ ಇಟ್ಬಿಟ್ಟು ತೋರಿಸಿದ್ದೀರಾ ನೀವು ನನಗೆ. ವೀಕ್ಷಕರೇ, ಇವ್ರು ಗನ್ ಪಾಯಿಂಟ್ ಮಾಡಿ ನನ್ನ ಕೈಲಿ ಮಾತಾಡ್ಸಿದ್ದಾರೆ. ಅಕಸ್ಮಾತ್ ನಾನು ಏನೇ ಮಾತಾಡಿದ್ರು ನನ್ನ ಮಾತಲ್ಲಿ ತಪ್ಪಾಗಿದ್ರೆ ಕ್ಷಮಿಸಿ. ಎಲ್ಲ ಇವರೇ ಅದಕ್ಕೆ ಕಾರಣ. ನೀವು ಏನೇ ಬೈಕೋಬೇಕಂದ್ರೆ ಇವ್ರನ್ನೇ ಬೈಕಳಿ. ಚೆನ್ನಾಗಿತ್ತು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರನ ತಿಳಿಸ್ಕೊಟ್ರಿ ತುಂಬಾ ದಿನಗಳ ನಂತರ. ಕೊನೆಗೂ ಬಂದಿದ್ದಕ್ಕೆ ಟೈಮ್ ನ ಬ್ಯುಸಿಯೆಸ್ಟ್ ನಟ ಅಂತ ಗೊತ್ತು. ಕಿರುತೆರೆ ಹಾಗೂ ಹಿರಿತೆರೆಯಲ್ಲಿ ತಮ್ಮ ಅತ್ಯಮೂಲ್ಯವಾದಂತಹ ಸಮಯವನ್ನ ನಮಗಾಗಿ ಮೀಸಲಿರಿಸಿ ಇಲ್ಲಿ ಗಂಟ ಬಂದು ಒಂದು ಸ್ಪೆಷಲ್ ಸಂದರ್ಶನವನ್ನ ಕೊಟ್ಟಿದ್ದಕ್ಕೆ ನಮ್ಮ ಬಾಸ್ ಟಿವಿ ಕಡೆಯಿಂದ, ಇಡೀ ಎಂಪ್ಲಾಯೀಸ್ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಮಂಜುನಾಥ್ ಅವರೇ, ಭಾಳ ಖುಷಿ ಆಯಿತು. ಹಾಗೆ ನಮ್ಮ ಬಾಸ್ ಟಿವಿ ವೀಕ್ಷಕರಿಗೆ ತುಂಬ ತುಂಬ ಧನ್ಯವಾದಗಳು. ಆ್ಯಂಡ್ ಈ ಒಂದು ಇಂಟರ್ವ್ಯೂ ಟೆಲಿಕಾಸ್ಟ್ ಆದಾಗ ದಯವಿಟ್ಟು ನೋಡಿ ಆ್ಯಂಡ್ ನಿಮ್ಮ ಅನಿಸಿಕೆನ ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನೀವು ಹೇಳೋದು ನಾನೇ ಹೇಳ್ತಾ ಇದ್ದೀನಿ. ಇವ್ರ ಪೇಮೆಂಟು ನನಗೆ ಕೊಡಿ. ಪ್ರಾಣನೇ ಕೊಡ್ತೀರಂತೆ. ನೀವು ಆ್ಯಕ್ಟರ್ ಆಗಿರಬೇಕಾಗಿತ್ತು. ಎಲ್ಲ ವೀಕ್ಷಕರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ಪ್ರಾಜೆಕ್ಟ್ಗಳಲ್ಲಿ ಬ್ಯುಸಿ ಆಗಿದ್ರ. ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮತ್ತೆ ಸೀರಿಯಲ್ಸ್ ಹಾಗೆ ರಿಯಾಲಿಟಿ ಶೋಗಳಲ್ಲಿ ನಿಮ್ಮನ್ನು ನೋಡುವಂತಹ ಆಸೆ ನಮ್ಗೆ ಆಗ್ಬೇಕು. ರಿಯಾಲಿಟಿ ಶೋ ಕಷ್ಟ. ರಿಯಾಲಿಟಿ ಶೋ ನೀವು ನೋಡಲ್ಲ. ನಾನು ಬಿಗ್ ಬಾಸ್ ಬೇಡ ಬಿಡಿ. ಸಿನಿಮಾ ಸೀರಿಯಲ್ಸ್ ಹಾಗೇನೆ ನೀವು ಏನೆಲ್ಲ ಅನ್ಕೊಂಡಿದ್ರು ಅದೆಲ್ಲಾನು ಕೂಡ ಕನ್ಸು ನನ್ಸಾಗ್ಲಿ. ಆಲ್ ದ ವೆರಿ ಬೆಸ್ಟ್, ಒಳ್ಳೇದಾಗ್ಲಿ. ಅಂಡ್ ನಿಮ್ಮ ಮತ್ತೆ ಸುದೀಪ್ ಅವರ ಸಿನಿಮಾ ಆದಷ್ಟು ಬೇಗ ಆಗ್ಲಿ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಂಜುನಾಥ್ ಅವರೇ. ಇದಾಗಿತ್ತು ನಟ ವಿಜಯ್ ಲಲಿತಾ ಸೂರ್ಯ ಅವರ ಸ್ಪೆಷಲ್ ಇಂಟರ್ವ್ಯೂ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಇಂಟರ್ವ್ಯೂಸ್ ಜೊತೆಗೆ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀವಿ. ಅಲ್ಲಿಗಂಟ ನೋಡ್ತಾನೆ ಇರಿ ಬಾಸ್ ಟಿವಿ ಕನ್ನಡ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.